ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಷ್ಕಾಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೀವು ನೋಡ್ತಿರ್ಬೋದು ನಾನು ಏನು ಮಾಡ್ತಿದ್ದೀನಿ ಅಂತ. ಇವತ್ತು ಚಕ್ಲಿ ಮಾಡೋಣ ಅಂತ ನಾರ್ಮಲಲ್ಲಿ ಚಕ್ಲಿ ಮಾಡ್ತಾಯಿದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ ಮನೇಲಿ ಎಲ್ಲರೂ ಇದ್ದರೆ ಏನಾದರೂ ಮಾಡಬೇಕು ಅನ್ನಿಸ್ತಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ಲ, ಸೊ ಅವ್ರಿಗೆ ಇಷ್ಟಪಟ್ಟು ತಿನ್ನೋದು ಅಡುಗೆ ಮಾಡಿಕೊಡೋದೇ ಒಂದು ನಮಗೆ ದೊಡ್ಡ ಕೆಲಸ ಆಗಿರುತ್ತೆ. ಅದರಂತಲ್ಲೂ ಅದ್ರ ಸಿಗೋ ಖುಷಿ ಅಂತೂ ತುಂಬಾ ಆಗುತ್ತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಚಕ್ಲಿ ಮಾಡ್ಕೊಂಬಿಡೋಣ ಅಂತ ಚಕ್ಲಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಾನು ನಾರ್ಮಲಾಗಿ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊತಿದ್ದೀನಿ. ಯಾವುದೇ ಥರದ ಅಕ್ಕಿನ ತಗೊಂಡು ಅದು ಸಪ್ರೇಟಾಗಿ ಮಾಡ್ಕೋಬೇಕು ಅಂತ ಏನು ಮಾಡಿಲ್ಲ. ಇರುವಂಥ ಮನೇಲಿ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಚಿಲ್ಲಿ ಪುಡಿ ಹಾಗೆ ತೊಗೊಂಡಿರುವಷ್ಟು ಹಿಟ್ಟಲ್ಲಿ ನಾನು ಕಾಲು ಭಾಗ ಅಷ್ಟು ಹುರುಗಡ್ಲೆ ಪೌಡ್ರನ್ನ ಸೇರಿಸ್ಕೊಂಡು, ಸ್ವಲ್ಪ ಎಳ್ಳು ಹಾಗೆ ಜೀರಿಗೆನ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೀವು ನೋಡ್ಬೋದು ಈ ಥರ ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ. ನಮ್ಮ ಚಕ್ಲಿ ಹೋಳೇನಾಗಿತ್ತು ಅಂತಂದರೆ ಜಾಸ್ತಿ ಟೈಟ್ ಆಗಿಬಿಟ್ಟಿತ್ತು. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ತುಂಬಾ ಟೈಟಾಗಿ ಹೋಗ್ಬಿಟ್ಟಿತ್ತು. ಸೊ ನನಗಂತೂ ತಿರುಗ್ಸೋಕ್ಕಾಗ್ತಿರ್ಲಿಲ್ಲ. ನನ್ನ ಹಸ್ಬೆಂಡೇನೆ ಎಲ್ಲ ಚಕ್ಲಿ ತಿರುಗಿಸ್ಕೊಂಡು ಮಾಡಿಕೊಡ್ತಿದ್ರು. ಸೊ ಹಾಗಾಗಿ ನಾನು ಹಾಗೆ ಫ್ರೈ ಮಾಡ್ಕೊತಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದರಲ್ಲೂ ಜಾಸ್ತಿ ಕಡಲೆ ಹಿಟ್ಟು ಕೂಡ ಹಾಕಬಾರ್ದು, ಜಾಸ್ತಿ ತುಪ್ಪ ಕೂಡ ಹಾಕಬಾರ್ದು. ಆ ಥರ ಏನಾದರೂ ಮಾಡಿದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. ನಾರ್ಮಲಾಗಿ ಮೆಜರ್ಮೆಂಟ್ ನೋಡಿಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಚಕ್ಲಿ ಆರಾಮಾಗಿ ಮನೇಲಿ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ಇವತ್ತು ಮಾಡಿದ ಚಕ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಮಾಡಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ತುಂಬ ದಿನ ಅನ್ನೋದಕ್ಕಿಂತ ಒಂದು ವರ್ಷನೇ ಆಗೋಗ್ಬಿಟ್ಟಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ನಮಗಂದು ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನೋಡ್ಬೋದು ನೀವು ಇಲ್ಲಿ. ಅದರಂತಲ್ಲೂ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇದೆ, ಹಾಗೆ ಚಳಿನೂ ಇದೆ, ಮಳೆ ಕೂಡ ಬರ್ತಿದೆ. ಈ ಟೈಮಲ್ಲಂತೂ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಕೂಡ ಆಗಿತ್ತು. ನೀವು ಕೂಡ ಮನೇಲಿ ಬೇಕಾದರೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ದು. ಸೊ ನಾನು ಮಾಡಬೇಕು ಇದೇ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅಂದ್ಕೊಂಡಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ಬೆಣ್ಣೆ ಮೃಗ ಥರನೇ ಬಂದಿತ್ತು. ಸೊ ಅದ್ರ ಜೊತೆಗೆ ನಾನು ಚಿಕ್ಕ ಚಿಕ್ಕ ಕೋಡ್ಬಳೆ ಬರುತ್ತೆ ನೋಡಿ, ಇದೇ ಹಿಟ್ಟಲ್ಲಿ ಕೋಡುಬಳೆ ಕೂಡ ಮಾಡ್ಕೊಂಡಿದ್ದೆ. ಅದು ಕೂಡ ಬೆಣ್ಣೆ ಮುರುಕ್ ಥರನೇ ಬಂದಿತ್ತು. ತುಂಬಾ ಚೆನ್ನಾಗಾಗಿತ್ತು. ಅದರಲ್ಲೂ ನಾರ್ಮಲಾಗಿ ಈಸಿಯಾಗಿ ಕೂಡ ಬೇಗ ಕೂಡ ಮಾಡ್ಕೊಂಬಿಡ್ಬೋದಿತ್ತು ಇನ್ಸ್ಟೆಂಟಾಗಿ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಪೂರಿ ಹಾಗೆ ಸಾಗು ಮಾಡ್ಕೊಂಡಿದ್ದೆ. ಮಧ್ಯಾಹ್ನನೇ ಚಕ್ಲಿ ಮಾಡಿರೋದ್ರಿಂದ ಊಟ ಏನೂ ಬೇಡ ಅನ್ನಿಸ್ತು. ಸೊ ನಮ್ಮ ಹಸ್ಬೆಂಡ್ಗೆ ಹೊಟ್ಟೆ ಹಸಿತಿತ್ತಂತೆ. ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ, ಮಶ್ರೂಮ್ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಾಗಿತ್ತು. ಅದೆಲ್ಲ ಮುಗಿಸ್ಕೊಂಡ ನಂತರ ಚಕ್ಲಿ ಎಲ್ಲ ಮಾಡಿದ ನಂತರ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಕೂಡ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೆ. ಸೊ ಇದು ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಮಾಡ್ತಿದ್ದೀನಿ ಅಂತ. ಸೇಮ್ ಬೆಣ್ಣೆ ಮುರುಕ್ ಬರುತ್ತಲ್ಲ ಅದೇ ಥರ ಬಂದಿತ್ತು. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಇವತ್ತಿನ ಅಡುಗೆ ಎಲ್ಲ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಮನೇಲಿ ಎಲ್ಲರೂ ಇದ್ದರೆ ಏನಾದರೂ ಅವ್ರಿಗೆ ಇಷ್ಟವಾದದನ್ನು ಮಾಡಿಕೊಡೋದೆಂದು ತುಂಬ ಖುಷಿ ಅಂತಲೇ ಹೇಳ್ಬೋದು. ನಂತರ ನನ್ನ ಮಗಳಿಗೆ ಇವತ್ತು ಪ್ರಾಜೆಕ್ಟ್ ವರ್ಕ್ ಇತ್ತು. ಅದು ಫ್ಯಾಮಿಲಿ ಫೋಟೋ, ಫ್ಯಾಮಿಲಿ ಟ್ರೀನೆಲ್ಲ ಮಾಡಿಕೊಂಡು ಅದಕ್ಕೆ ಫ್ಯಾಮಿಲಿ ಫೋಟೋ ಎಲ್ಲ ಹಾಕ್ಕೊಡ್ಬೇಕಿತ್ತು. ಸೊ ನಾನು ಓನಾಗೇ ಪೆನ್ಸಿಲಲ್ಲಿ ಪೇಂಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಕಲರ್ ಪೆನ್ಸಿಲಲ್ಲಿ ಪೇಂಟ್ ಮಾಡ್ಕೊತಿದ್ದೀನಿ. ಈ ಥರ ಮಾಡೋದು ತುಂಬಾ ಖುಷಿಯಾಗುತ್ತೆ. ಈ ಥರ ಮಾಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದದ್ದು ಮೆಮೊರಿ ಎಲ್ಲ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇದು ಕಂಪ್ಲೀಟ್ ಇನ್ನೂ ಆಗಿಲ್ಲ. ಸೊ ಫೋಟೋಸ್ ಎಲ್ಲರದ್ದು ಸಿಗಲಿಲ್ಲ. ಸೊ ನನ್ನ ಫ್ಯಾಮಿಲಿದಷ್ಟೇ ಸಿಕ್ಕಿದೆ. ಸೊ ಚಿಕ್ಕಪ್ಪ ದೊಡ್ಡಪ್ಪಂದು ಹಾಗೆ ಅತ್ತೆಯದ್ದು ಎಲ್ಲರದ್ದು ಫೋಟೋ ಬೇಕಂತೆ. ಸೊ ನಮ್ಮದು ಎಲ್ಲರದ್ದು ಫೋಟೋಸ್ ಇಲ್ಲ. ಸೊ ಹಾಗಾಗಿ ಅದು ಅಲ್ಲಿಗೆ ಹೋಲ್ಡ್ ಮಾಡಿ ಬಿಟ್ಟಿದ್ದೀನಿ. ಸೊ ಫೋಟೋಸ್ ಸಿಕ್ಕಿದ ನಂತರ ಅದನ್ನು ಕೂಡ ಅಂಟಿಸಿ ಕಳಿಸ್ಬೇಕು. ಕಂಪ್ಲೀಟ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಫ್ಯಾಮಿಲಿ ಟ್ರೀನ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಾಗಿತ್ತು. ಸೊ ನಾರ್ಮಲಾಗಿ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಹೀಗೆ ಟ್ರೀನ ಬಿಟ್ಕೊಂಡಿರೋದಷ್ಟೇ, ಯಾವುದೇ ತರಹದ ಅಚ್ಚೇನು ಹಾಕಿಲ್ಲ. ನಾರ್ಮಲಾಗಿ ಪೆನ್ಸಿಲಲ್ಲಿ ಬಿಟ್ಕೊಂಡು ನಂತರ ನಾನಿಲ್ಲಿ ಪೇಂಟಿಂಗ್ನ ಮಾಡ್ಕೊತಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಪ್ರಾಜೆಕ್ಟ್ ವರ್ಕ್ಗಳಿಗೆಲ್ಲ ಕೊಟ್ಬಿಟ್ರೆ ಮಾಡೋದಕ್ಕೇ ಒಂದು ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದು ಕಂಪ್ಲೀಟ್ ಆದ ತಕ್ಷಣ ನಾನು ಇದ್ರ ವೀಡಿಯೋನ ನಿಮಗೆ ಅಥವಾ ಫೋಟೋನ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಎಲ್ಲವನ್ನು ಕೂಡ ಮಾಡಿ ಪೇಂಟಿಂಗ್ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ನನಗೆ 6:30 ಆಗೋಗ್ಬಿಡ್ತು. ನಂತರ ಇವತ್ತು ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತಿತ್ತು. ಹಾಗೆ ಸ್ವಲ್ಪ ಟೀ ಕೂಡ ಮಾಡಿಕೊಂಡು ಮುಗಿಸ್ಕೊಂಡು ನಂತರ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಮೊಳಕೆಗಳು ಕಟ್ಟಿದ್ದೆ, ಕಾಳುಗಳಿತ್ತು. ಸೊ ಅದರಿಂದ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಅದ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು. ಪೇಂಟಿಂಗು, ಚಕ್ಲಿ, ಕೋಡುಬಳೆಲ್ಲ ಮಾಡೋದಕ್ಕೆ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ವಿಡಿಯೋನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ನಾನು ಊರಿನ ತೊಗೊಬಂದಿದ್ದು ಹುಳಿಕಾಳಿತ್ತು, ಅದರಲ್ಲಿ ಮೊಳಕೆ ಕಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಕೂಡ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಸೊ ಎಲ್ಲವನ್ನು ಕೂಡ ಮುಗಿಸ್ಕೊಂಡು
ಹಾಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸೊ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಸೊ ನನ್ನ ಮಗಳಿಗೆ ಪ್ರತಿ ವರ್ಷ ಕೂಡ ನಾನು ರಾಧೆ ಡ್ರೆಸ್ನ ಹಾಕ್ತಿದ್ದೆ, ಈ ವರ್ಷವೂ ಹಾಕೋಣ ಅಂದ್ಕೊಂಡೆ. ಸೊ ಎಫ್.ಎ.ಟು ಎಕ್ಸಾಮ್ ಬರ್ತಿದೆ. ಸೊ ಸ್ಕೂಲಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗೆ ಡ್ರೆಸ್ ಏನಿರಲಿಲ್ಲ, ನಾರ್ಮಲಾಗಿ ಯೂನಿಫಾರ್ಮ್ ಇತ್ತು. ಸೊ ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಆಗುತ್ತೆ. ಮನೇಲಿ ಬಂದಮೇಲೆ ಸಿಂಪಲ್ಲಾಗಿ ಏನಾದರೂ ಡ್ರೆಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.